ನಮಸ್ಕಾರ ಸ್ನೇಹಿತರೆ. ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಆದ್ರೆ ಪರಸ್ಪರ ಸಿಟ್ಟು ಹೊರಗೆ ಹಾಕಿದ್ದಾರೆ. ಧ್ರುವಂತ್ ಮಾತಿಗೆ ಅಯ್ಯೋ ದೇವರೇ, ಒಂದೇ ರೂಮ್ ಅಲ್ಲಿ ಇವರ ಜೊತೆ ಇರೋದು ಹೇಗೆ ಅಂತಲೂ ಫೀಲ್ ಮಾಡ್ಕೊಂಡಿದ್ದಾರೆ. ಈ ಕ್ಷಣದ ಇನ್ನಷ್ಟು ವಿವರ ಎಲ್ಲಿದೆ ನೋಡಿ. ಅಯ್ಯೋ ದೇವ್ರೆ, ಒಂದೇ ರೂಮ್ ಅಲ್ಲಿ ಇವರ ಜೊತೆ ಹೇಗಿರುವುದು? ಇದು ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರ ಬಂದ್ಮೇಲೆ ಸೀಕ್ರೆಟ್ ರೂಮ್ ಅಲ್ಲಿ ಕೊನೆಯಲ್ಲಿ ಹೇಳಿದ ಮಾತಾಗಿದೆ. ಅಷ್ಟೊಂದು ಕಾಟ ಈಗಲೇ ಫೀಲ್ ಆಗ್ತಿದೆ. ಇದನ್ನ ಕೊಟ್ಟವರು ಬೇರೆ ಯಾರು ಅಲ್ಲ, ಈಗಾಗಲೇ ಹೇಳಿದಂತೆ ಅದನ್ನ ಧ್ರುವಂತ್ ಕೊಟ್ಟಿದ್ದಾರೆ. ತಮ್ಮ ಚುಚ್ಚು ಮಾತುಗಳಿಂದಲೇ ಧ್ರುವಂತ್ ಸೀಕ್ರೆಟ್ ರೂಮ್ ಅಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಆದ್ರೆ ರಕ್ಷಿತಾ ಶೆಟ್ಟಿ ಕಣ್ಣೀರು ಹಾಕಿರೋದು ಈ ವಿಷಯಕ್ಕೆ ಅಲ್ವೇ ಅಲ್ಲ, ಬದಲಾಗಿ ಮನೆಯಲ್ಲಿರೋ ಮಂದಿ ಅದೆಷ್ಟು ಪ್ರೀತಿ ತೋರಿಸ್ತಾರೆ ಅನ್ನೋದೇ ಆಗಿದೆ. ಮುಂದೆ ಏನೆಲ್ಲ ಆಯ್ತು? ಇಬ್ಬರು ಹೊರಗೆ ಹೋಗಿದ್ದಾರೆ. ಈ ಇಬ್ಬರಲ್ಲಿ ಒಬ್ಬರು ಧ್ರುವಂತ್ ಆಗಿದ್ದಾರೆ, ಮತ್ತೊಬ್ಬರು ರಕ್ಷಿತಾ ಶೆಟ್ಟಿ ಅನ್ನೋದು ಗೊತ್ತಾಗಿದೆ. ಆದ್ರೆ ಮನೆಯಲ್ಲಿರುವ ಮಂದಿ ಇವರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವ ಫೀಲ್ ಅಲ್ಲಿಯೇ ಇದ್ದಾರೆ. ಹಾಗಾಗಿ ಈ ಇಬ್ಬರ ಬಗ್ಗೆ ರಜತ್ ಮತ್ತು ಚೈತ್ರಾ ಕುಂದಾಪುರ ಮಾತನಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ಮನೆಯಿಂದ ಹೋಗುವಾಗ ಸ್ಪರ್ಧಿಗಳ ಕಣ್ಣಲ್ಲಿ ಕಣ್ಣೀರಿತ್ತು. ಆ ರೀತಿ ಅಟ್ಯಾಚ್ ಆಗಿರೋ ರಕ್ಷಿತಾ ಶೆಟ್ಟಿ ಎಲ್ಲರ ದಿಲ್ ಕದ್ದು ಬಿಟ್ಟಿದ್ದಾರೆ. ಆದ್ರೆ ಧ್ರುವಂತ್ ಬಗ್ಗೆ ಒಳ್ಳೆ ಮಾತುಗಳನ್ನ ರಜತ್ ಆಡಲಿಲ್ಲ. ಎಲ್ಲರ ಕಣ್ಣಲ್ಲಿ ನೀರಿತ್ತು. ಅದು ರಕ್ಷಿತಾ ಹೋಗುವಾಗ. ಆದ್ರೆ ಧ್ರುವಂತ್ ಹೋಗುವಾಗ ಯಾರು ಆ ವ್ಯಕ್ತಿಯನ್ನ ಮಾತನಾಡಿಸ್ಲೇ ಇಲ್ಲ ನೋಡಿ ಅಂತ ರಜತ್ ಹೇಳ್ತಾರೆ. ಚೈತ್ರಾ ಕುಂದಾಪುರ ಬಂದು ಕೇವಲ 2 ವಾರ ಆಗಿದೆ. ಅಷ್ಟರಲ್ಲಿಯೇ ರಕ್ಷಿತಾ ಶೆಟ್ಟಿಯನ್ನ ಸರಿಯಾಗಿ ಅಳೆದು ತೂಗಿರೋ ಚೈತ್ರಾ ಕುಂದಾಪುರ ಒಂದಷ್ಟು ಮಾತನಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ಒಳ್ಳೆ ಹುಡುಗಿನೇ ಬಿಡಿ, ಆದ್ರೆ ಕನ್ಫ್ಯೂಸ್ ಆಗಿರ್ತಾರೆ. ಅದೇ ಈ ಹುಡುಗಿಯ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈ ಎಲ್ಲಾ ಮಾತುಗಳನ್ನ ಕೇಳಿದ ರಕ್ಷಿತಾ ಎಮೋಷನಲ್ ಆಗಿದ್ದಾರೆ. ಆದ್ರೆ ಧ್ರುವಂತ್ ತಮಗೆ ತಿಳಿದಂತೆ ಮಾತನಾಡ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಒಂದೇ ರೂಮ್ ಅಲ್ಲಿ ಇವರ ಜೊತೆ ಇರೋದು ಹೇಗೆ? ಈ ರೀತಿನೇ ಅಳಲನ್ನ ತಮ್ಮಷ್ಟೇ ತಾವೇ ಹೇಳ್ಕೊಂಡಿದ್ದಾರೆ. ಹೀಗೆ ಹೇಳೋಕೆ ಕಾರಣವೂ ಇದೆ. ರಕ್ಷಿತಾ ಶೆಟ್ಟಿ ಬಗ್ಗೆ ಧ್ರುವಂತ್ ಕಾಮೆಂಟ್ ಹೊಡೆಯುತ್ತಾರೆ. ನಾನು ನೋಡಿಲ್ವೇ, ಏನೆಲ್ಲ ಮಾಡಿದ್ದೀರಿ ಅಂತಲ್ಲ ಕೇಳ್ತಾರೆ. ರಕ್ಷಿತಾ ಶೆಟ್ಟಿ ಕಣ್ಣೀರು ಹಾಕ್ತಾರೆ. ನನ್ನ ಜನ ನನ್ನ ಬಿಡೋದಿಲ್ಲ, ನನ್ನ ಜೊತೆಗೆ ಇರ್ತಾರೆ ಅಂತಲೇ ಹೇಳ್ತಾರೆ. ಇದಕ್ಕೆ ಧ್ರುವಂತ್ ಕಾಮೆಂಟ್ ಹೊಡೆಯುತ್ತಾರೆ. ನಿನ್ನ ಜನ ನಿನ್ನಂತವ್ರೆ ಅಂತಲೇ ಧ್ರುವಂತ್ ಹೇಳ್ತಾರೆ. ಈಗೆಲ್ಲ ಮಾತುಕತೆಯ ಕೊನೆಯಲ್ಲಿ ರಕ್ಷಿತಾ ಅಯ್ಯೋ ದೇವ್ರೆ, ಒಂದೇ ರೂಮ್ ಅಲ್ಲಿ ಹೇಗೆ ಇರೋದು ಅಂತಲೇ ಹೇಳಿ ಬೇಸರ ವ್ಯಕ್ತಪಡಿಸ್ತಾರೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ ಸೀಕ್ರೆಟ್ ಟಾಸ್ಕ್ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.